ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ ಸಮರ್ಪಣಾ ಪದ್ಧತಿಯ 106ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಭಕ್ತ್ಯಾ ಪರಂ ಭವತು ತದ್ ಭರತಸ್ಯ ಸಾಧೋಃ ತ್ವತ್ ಪ್ರಾರ್ಥನಂ ರಘುಪತೌ ಮಣಿಪಾದ ರಕ್ಷೆ ಕೇನಾಶಯೇನ ಸಮುನಿ ಪರಮಾರ್ಥದರ್ಶಿ ಭದ್ರಾಯ ದೇವಿ ಜಗತಾಂ ಭವತೀಮವಾದೀತ್. ಮಣಿಪಾದರಕ್ಷೆ, ಮಣಿಖಚಿತವಾದ ಪಾದರಕ್ಷೆಯೇ, ರಘುಪತೌ ಶ್ರೀರಾಮನಲ್ಲಿ, ಸಾಧೋಹೋ ಬಹಳ ಒಳ್ಳೆಯವನಾದ, ಭರತಸ್ಯ ಭರತನ, ತತ್ ಆ ಪ್ರಸಿದ್ಧವಾದ, ತ್ವತ್ ಪ್ರಾರ್ಥನಂ ನಿನ್ನನ್ನು ಬೇಡಿದುದು, ಭಕ್ತ್ಯಾ ಪರಂ ಭಕ್ತಿಯಿಂದಲೇ, ಭವತು ಆಯಿತೆಂದಾಗಲಿ. ಪರಮಾರ್ಥದರ್ಶಿ ನಿಜಾಂಶವನ್ನರಿತು ಅದರಂತೆಯೇ ಹೇಳುವವರಾದ ಸ ಮುನಿಹಿ ಆ ಪ್ರಖ್ಯಾತ ವಸಿಷ್ಠ ಮಹರ್ಷಿಯು, ಕೇನ ಆಶಯೇನ ಯಾವ ಅಭಿಪ್ರಾಯದಿಂದ, ಭವತೀಂ ನಿನ್ನನ್ನು, ಜಗತಾಂ ಲೋಕಗಳಿಗೆಲ್ಲ, ಭದ್ರಾಯ ಕ್ಷೇಮವನ್ನುಂಟು ಮಾಡುವವಳೆಂದು ಅವಾದೀತ್ ಹೇಳಿದರು. ಬಹಳ ಸುಂದರವಾದ ತರ್ಕವನ್ನು ನಮ್ಮ ಮುಂದಿಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅವರು ಹೇಳುತ್ತಿರುವುದು ಏನೆಂದರೆ, ಭರತನಿಗೆ ಶ್ರೀರಾಮನಲ್ಲಿ ತುಂಬ ಪ್ರೀತಿ. ಈ ಸಂದರ್ಭದಲ್ಲಿ ಅವನು ಅತಿ ಭಾವುಕತೆಯಿಂದ ಇದ್ದನು. ಅವನಿಗೂ ರಾಜಪರಿವಾರದವರಿಗೂ ಅಯೋಧ್ಯೆಯ ಪುರಜನರಿಗೂ ಎಲ್ಲರ ಭಾವನೆಗಳಿಗೂ ಬಹಳ ದೊಡ್ಡ ಪೆಟ್ಟಾಗಿತ್ತು. ಎಲ್ಲರೂ ತುಂಬ ಭಾವುಕ ಪರಿಸ್ಥಿತಿಯಲ್ಲಿದ್ದರು. ಭರತ ಶ್ರಾಮನ ಕಾಲುಗಳನ್ನು ಹಿಡಿದು ತಿರುಗಿ ಬಾ ಎಂದು ಕೇಳುವಾಗ ಅವನು ಬರಲಿಲ್ಲ ಎಂದಾಗ ಅವನಿಗೆ ತೋಚಿದ್ದು, ಅವನ ಕಾಲುಗಳಿಗೆ ತೊಡಿಸಿದ ಪಾದುಕೆಗಳಾದರೂ ಬರಲಿ, ಸಿಂಹಾಸನವನ್ನು ಏರಲಿ, ಆದರೆ ನಾನು ಮಾತ್ರ ಏರುವುದಿಲ್ಲ ಎಂಬ ಮಾತು ಮನಸ್ಸಿಗೆ ಬಂದಿತ್ತು. ಅದಕ್ಕೆ ಸರಿಯಾಗಿ ವಸಿಷ್ಠ ಮುನಿಗಳು ಸಹ ಶ್ರೀರಾಮನ ಪಾದುಕೆಗಳನ್ನು ಕೇಳು ಎಂದು ಹೇಳಿದರು. ಆದ್ದರಿಂದ ಭರತನೇನೋ ಕೇಳಿಬಿಟ್ಟ. ಆದರೆ ತುಂಬ ಜ್ಞಾನಿಗಳಾದ, ಎಲ್ಲವನ್ನು ತಿಳಿದ, ಯಥಾರ್ಥವನ್ನು ಮಾತ್ರ ಹೇಳುವಂತಹ, ಭಾವುಕರಲ್ಲದೆ ಸಾಕ್ಷಿ ರೂಪದಲ್ಲಿ ದೂರ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ ವಸಿಷ್ಠರು ಏಕೆ ಪಾದುಕೆಗಳನ್ನು ಕೇಳು ಎಂದು ಹೇಳಿದರು. ಪಾದುಕೆಗಳು ಲೋಕವನ್ನು ಕಾಪಾಡಬಲ್ಲವು ಎಂದು ಭರತನಿಗೆ ಸೂಚನೆ ಕೊಟ್ಟರು. ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಕೂರಿಸಬಹುದು ಎಂಬ ಸೂಚನೆಯನ್ನು ಅವರು ಭರತನಿಗೆ ಕೊಟ್ಟಿದ್ದು ಯಾಕೆ? ಇದು ವೇದಾಂತ ದೇಶಿಕರ ಪ್ರಶ್ನೆ ಮತ್ತು ಉತ್ತರ. ಯಾವುದೇ ಸಂದರ್ಭ ಇರಲಿ, ಸಾಮಾನ್ಯವಾಗಿ ಯಾರು ಪಾದರಕ್ಷೆಗಳನ್ನು ಸಿಂಹಾಸನದ ಮೇಲಿಡು ಎಂದು ಹೇಳುವುದಿಲ್ಲ. ಅದರಲ್ಲೂ ವಸಿಷ್ಠರಂಥ ಮಹಾತ್ಮರು, ವಸಿಷ್ಠರಂತಹ ಜ್ಞಾನಿಗಳು ಹೇಳಿದ್ದಾರೆಂದ ಮೇಲೆ ಪಾದುಕೆಗಳಿಗೆ ಬಹಳ ಮಹತ್ವವಿರಬೇಕು. ಶ್ರೀರಾಮನ ಪಾದುಕೆಗಳಿಗೆ ಮಹತ್ವವನ್ನು ತಿಳಿದೇ ವಸಿಷ್ಠರು ಆ ರೀತಿ ಹೇಳಿದ್ದಾರೆ ಎಂಬುದು ಶ್ರೀ ವೇದಾಂತ ದೇಶಿಕರ ತರ್ಕ. ಯಾರಾದರೂ ಪಾದರಕ್ಷೆಗಳಿಗೆ ಬಹಳ ಮಹತ್ವ ಎಂದರೆ ಅದು ಯಾರಾದರೂ ಗುರುಗಳಾಗಿದ್ದಿರಬೇಕು ಅಥವಾ ಭಗವಂತನದ್ದೇ ಆಗಿರಬೇಕು. ಹಾಗಾದರೆ ಶ್ರೀ ವಸಿಷ್ಠ ಮುನಿಗಳಿಗೆ ಶ್ರೀರಾಮನು ಶ್ರೀಮನ್ನಾರಾಯಣನ ಅವತಾರ ಎಂದು ತಿಳಿದಿತ್ತೆ ಎನ್ನುವುದು ನಮ್ಮ ಮನಸ್ಸಿಗೆ ಬರುತ್ತದೆ. ಹೌದು ಎನ್ನುತ್ತದೆ ಶ್ರೀಮದ್ ರಾಮಾಯಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 19ನೆಯ ಸರ್ಗ, ಶ್ಲೋಕ 13, 14, 15 ವಿಶ್ವಾಮಿತ್ರರಿಗೆ, ವಸಿಷ್ಠರಿಗೆ, ಇತರ ಋಷಿ ಮುನಿಗಳಿಗೆ ಶ್ರೀರಾಮನೇ ಶ್ರೀಮನ್ನಾರಾಯಣನ ಅವತಾರ ಎಂದು ತಿಳಿದಿತ್ತು ಎಂದು ಸೂಕ್ಷ್ಮ ಕೊಡುತ್ತದೆ. ಆಗ ಶ್ರೀರಾಮನಿಗಿನ್ನೂ 13 ವರ್ಷ ಆಗಿತ್ತು. ಗುರುಗಳಾದ ವಸಿಷ್ಠರಲ್ಲಿ ವಿದ್ಯಾಭ್ಯಾಸ ಇನ್ನೂ ನಡೀತಾ ಇತ್ತು. ಆಗಲೇ ವಿಶ್ವಾಮಿತ್ರ ಮಹರ್ಷಿಗಳು ದಶರಥ ಮಹಾರಾಜನಲ್ಲಿಗೆ ಬಂದು, ರಾಜ, ನಾನೊಂದು ಕಾರ್ಯಸಿದ್ಧಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವೊಂದನ್ನು ಮಾಡ್ತಾ ಇದ್ದೀನಿ. ಕೆಲವು ರಾಕ್ಷಸರು ಯಜ್ಞವನ್ನು ಹಾಳು ಮಾಡ್ತಾ ಇದ್ದಾರೆ. ಯಜ್ಞ ಪೂರ್ತಿಯಾಗಬೇಕಾದರೆ ಹಗಲು ರಾತ್ರಿ ಯಜ್ಞಕುಂಡವನ್ನು ಕಾಯಬೇಕು ಮತ್ತು ಆ ಬಲಿಷ್ಠ ರಾಕ್ಷಸರನ್ನು ಸದೆ ಬಡಿಯಲೇಬೇಕು. ನಿನ್ನ ಮಗ ಶ್ರೀರಾಮನನ್ನು ನನ್ನ ಜೊತೆ ಕಳಿಸು ಅಂತ ಕೇಳ್ತಾರೆ. ದಶರಥ ಮಹಾರಾಜ ಈ ಮಾತುಗಳನ್ನು ಕೇಳಿ ಮೂರ್ಛೆ ಹೊರಟೋಗ್ತಾನೆ. ನಂತರ ಎಚ್ಚರಗೊಂಡು, ಸ್ವಾಮಿ, ನನ್ನ ಮಗ ಇನ್ನೂ ತುಂಬ ಚಿಕ್ಕವನು, ಈಗಲೇ ಅವನಿಗೆ ರಾಕ್ಷಸರ ಜೊತೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಸಾಯಂಕಾಲವಾದರೆ ಅವನ ಕಮಲದಂತಹ ಕಣ್ಣುಗಳು ಮುಚ್ಚಿ ಅವನು ನಿದ್ದೆ ಮಾಡಿಬಿಡ್ತಾನೆ. ಈ ರಾಕ್ಷಸರು ರಾತ್ರಿ ಹೊತ್ತು ಯುದ್ಧ ಮಾಡುವುದು, ಆದ್ದರಿಂದ ಶ್ರೀರಾಮನ ಬದಲಾಗಿ ನಾನೇ ಬರ್ತೇನೆ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಮಹರ್ಷಿಗಳು, ದಶರಥ, ಪುತ್ರವಾತ್ಸಲ್ಯದಿಂದ ಹಿಂಜರಿಯಬೇಡ. ಸತ್ಯಪರಾಕ್ರಮನು ಮಹಾತ್ಮನೂ ಆದ ರಾಮನು ಯಾರು, ಎಂತಹವನು ಎಂದು ನನಗೂ ಗೊತ್ತು, ಮಹಾ ತೇಜಸ್ವಿಗಳಾದ ವಸಿಷ್ಠರಿಗೂ ಗೊತ್ತು, ಇಲ್ಲಿರುವ ತಾಪಸಿಗಳಿಗೆಲ್ಲರಿಗೂ ಗೊತ್ತು ಎಂಬ ಮಾತನ್ನು ಹೇಳ್ತಾರೆ. ಅಹಂ ವೇದ್ಮಿ
ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠಾಪಿ ಮಹಾತೇಜ ಏಚೆ ಮೇ ತಪಸ್ಸಿ ಸ್ಥಿತ. ಮಹಾರಾಜ, ನಿನಗೆ ಪುಣ್ಯ ಬೇಕಾದರೆ, ಶಾಶ್ವತವಾದ ಕೀರ್ತಿ ಬೇಕಾದರೆ ರಾಮನನ್ನು ನನ್ನ ಜೊತೆ ಕಳಿಸು ಅಂತ ಹೇಳ್ತಾರೆ. ಕೃಷ್ಣಾವತಾರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಶಂಖ, ಚಕ್ರ, ಗದಾ, ಪದ್ಮ, ಚತುರ್ಭುಜದೊಡನೆ ಹುಟ್ಟಿ ತನ್ನ ನಿಜರೂಪವನ್ನು ವಸುದೇವ ದೇವಕಿಯರಿಗೆ ತೋರಿಸಿಬಿಟ್ಟ. ಆದರೆ ದಶರಥನಿಗೆ ಇದು ಯಾವುದೂ ಕಾಣಲಿಲ್ಲ. ಕಡೆಯ ತನಕ ಅವನು ರಾಮನನ್ನು ತನ್ನ ಮಗ ಮಾತ್ರ ಎಂದು ನಂಬಿದ. ಶ್ರೀರಾಮ ತನ್ನ ರೂಪವನ್ನು ಪ್ರಕಟ ಮಾಡುವ ಹಾಗಿರಲಿಲ್ಲ. ರಾವಣ ಮನುಷ್ಯನಿಂದ ಸಾಯಬೇಕಾಗಿತ್ತು. ಬ್ರಹ್ಮ ವರ ಕೊಟ್ಟು ಬಿಟ್ಟಿದ್ದ. ಆದರೆ ವಿಶ್ವಾಮಿತ್ರ ವಸಿಷ್ಠರಿಗೆ ಶ್ರೀರಾಮನ ಅವತಾರ ರಹಸ್ಯ ತಿಳಿದಿತ್ತು. ಪಾದುಕಾದೇವಿ ಸಾಮಾನ್ಯಳಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನ ಪಾದಗಳನ್ನು ಹೊತ್ತವಳು. ಅವಳು ಜಗತಾಂ, ಲೋಕಗಳಿಗೆಲ್ಲ ಕ್ಷೇಮವನ್ನುಂಟು ಮಾಡುವವಳು ಎಂದು ಹೇಳಿದ ಕಾರಣ ಇದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಇದರ ಪ್ರಾರಂಭ ಆಗಬೇಕಿತ್ತು ಶ್ರೀರಾಮನ ಜೀವನದಲ್ಲಿ. ಇದರ ಅರಿವು ಮೂಡಿಸಲೇ, ಪ್ರಾರಂಭ ಮಾಡಿಸಲೇ ವಿಶ್ವಾಮಿತ್ರರು ದಶರಥನಲ್ಲಿಗೆ ಬಂದದ್ದು. ಆಗಲೂ ವಸಿಷ್ಠರು ದಶರಥನಿಗೆ ಶ್ರೀರಾಮನ ಅವತಾರದ ವಿಷಯ ಹೇಳದೆ ವಿಶ್ವಾಮಿತ್ರರ ಜೊತೆ ಕಳಿಸಿಕೊಡು, ಒಳ್ಳೆಯದಾಗುತ್ತದೆ ಎಂದು ಮಾತ್ರ ಹೇಳಿದ್ದರು. ಈಗಲೂ ಅಷ್ಟೇ. ವಸಿಷ್ಠರು ಪಾದುಕಾದೇವಿಯು ಶ್ರೀಮನ್ನಾರಾಯಣನ ಪಾದರಕ್ಷೆಯೇ ಎಂದು ತಿಳಿದಿದ್ದರೂ ಸಹ ಅದನ್ನು ಭರತನಿಗೆ ಹೇಳದೆ, ಭರತ, ಪಾದುಕೆಗಳನ್ನು ತೆಗೆದುಕೋ, ನಿನಗೆ ಒಳ್ಳೆಯದಾಗುತ್ತದೆ, ಅವಳಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಮಾತ್ರ ಹೇಳಿದರು. ಕಾರಣ, ಜ್ಞಾನಿಗಳಾದ ವಸಿಷ್ಠರಿಗೆ ರಾಮ ಯಾರೆಂದು ತಿಳಿದಿತ್ತು. ಅದನ್ನೇ ಶ್ರೀ ವೇದಾಂತ ದೇಶಿಕರು ಹೇಳುತ್ತಿದ್ದಾರೆ ಈ ಶ್ಲೋಕದಲ್ಲಿ. ಭರತ ಏನೋ ಭಾವೋದ್ವೇಗದಲ್ಲಿ ಶ್ರೀರಾಮನ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತು ನಡೆದ, ಸಿಂಹಾಸನದ ಮೇಲಿಟ್ಟು ಪಟ್ಟಾಭಿಷೇಕ ಮಾಡಿದ. ರಾಜಪರಿವಾರ, ಅಯೋಧ್ಯೆಯ ಜನ ಎಲ್ಲರೂ ಭಾವೋದ್ವೇಗದಲ್ಲಿದ್ದರು. ಆದರೆ ಕುಲಗುರುಗಳಾದ ವಸಿಷ್ಠರು ಪಾದುಕಾದೇವಿಯನ್ನು ಸಿಂಹಾಸನದ ಮೇಲಿಡಲು ಅನುಮೋದಿಸಿದರು ಎಂದರೆ ಪಾದುಕಾದೇವಿಯ ಮಹಿಮೆ ಎಷ್ಟಿರಬೇಡ ಎಂದು ಹೇಳಿದ್ದಾರೆ. ನಾನು ನಿಮಗೆ ಹೇಳಿದೆ, ಭಗವಾನ್ ಶ್ರೀಕೃಷ್ಣ ಹುಟ್ಟುವಾಗಲೇ ತನ್ನ ನಿಜರೂಪವನ್ನು ತನ್ನ ತಂದೆ ತಾಯಿಗಳಾದ ವಸುದೇವ ದೇವಕಿಯರಿಗೆ ತೋರಿಸಿದ ಎಂದು. ಹುಟ್ಟಿದ ಮಗುವಿನಲ್ಲಿ ಶ್ರೀಮನ್ನಾರಾಯಣನನ್ನು ಕಂಡರು ವಸುದೇವ ದೇವಕಿಯರು. ತಪಸ್ಸು ಮಾಡಿ ನೀನೇ ಮಗುವಾಗಬೇಕೆಂದು ಕಾಡಿ ಬೇಡಿದ ಮಗು ಅವನು. ಇದಕ್ಕೆ ಮುಂಚೆ ಹುಟ್ಟಿದ 6 ಮಕ್ಕಳನ್ನು ಕಂಸನಿಗೆ ಬಲಿ ಕೊಟ್ಟು ತುಂಬ ನೊಂದಿದ್ದರು ದೇವಕಿ ವಸುದೇವರು. ಇನ್ನು ಹೆದರಬೇಡಿ, ನಾನು ಶ್ರೀಮನ್ನಾರಾಯಣನೇ ಸಾಕ್ಷಾತ್ತಾಗಿ ಬಂದಿದ್ದೇನೆ ಎಂದು ಅಭಯ ಕೊಡುವಂತೆ ಅವನು ತನ್ನ ತಂದೆ ತಾಯಿಗಳಿಗೆ ತನ್ನ ನಿಜರೂಪವನ್ನು ತೋರಿಸಿದ್ದ. ದೇವಕಿ ವಸುದೇವರು ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡ ಕ್ಷಣ ಹೀಗಿತ್ತು. ತಮದ್ಭುತಂ ಬಾಲಕ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಚಕ್ರ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷಣಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಾಹಾರ್ಹ ವೈಡೂರ್ಯ ಕಿರೀಟಕುಂಡಲಂ ತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ಧಾಮ ಕಾಂಚನ್ಯಾಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಹೀಗೆ ಸುಂದರ ಅದ್ಭುತ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ತಂದೆ ತಾಯಿಗಳಿಗೆ ಕಾಣಿಸಿಕೊಂಡಿದ್ದನು. ರಾಮ ಅವತಾರದಲ್ಲಿ ತನ್ನ ನಿಜರೂಪವನ್ನು ಪ್ರಕಟ ಮಾಡುವ ಹಾಗಿರಲಿಲ್ಲ. ಆದರೆ ಕೃಷ್ಣಾವತಾರದಲ್ಲಿ ಮನುಷ್ಯನಾಗಿ ಸುಮ್ಮನೆ ಕೂಡುವಂತೆ ಇರಲಿಲ್ಲ. ಭಗವಂತ ತನ್ನದೇ ಇಚ್ಛೆಯಿಂದ ಹುಟ್ಟಿದ್ದರೂ ಇದೆಲ್ಲ ನಾಟಕ ಆಡಲೇಬೇಕಿತ್ತು. ಅಂತೂ ವಸಿಷ್ಠರಿಗೆ ಶ್ರೀರಾಮನು ಯಾರೆಂದು ತಿಳಿದಿತ್ತು. ಭಗವಂತನನ್ನೇ ಹೊತ್ತು ತಿರುಗುವ ಪಾದುಕಾದೇವಿ ಎಷ್ಟು ಮಹಾಮಹಿಮಳು ಎಂಬುದೂ ತಿಳಿದಿತ್ತು. ಆದ್ದರಿಂದಲೇ ಭರತನನ್ನು, ಭರತ, ಪಾದುಕೆಗಳನ್ನು ಕೇಳಿ ತೆಗೆದುಕೋ, ಸಿಂಹಾಸನದ ಮೇಲಿಟ್ಟು ನೀನು ಪ್ರತಿನಿಧಿಯಾಗಿ ರಾಜ್ಯವಾಳು ಎಂದು ಸೂಚಿಸಿದರು. ಇನ್ನು ಪಾದುಕೆಯನ್ನು ನಮ್ಮಾಳ್ವಾರರೆಂದು ತಿಳಿದರೆ ಶ್ರೀ ವೈಷ್ಣವ ಭಕ್ತರು ಮತ್ತು ತಮಿಳು ದೇಶದವರು ಭಾವುಕರಾಗಿ ಪಾದುಕೆಯನ್ನು ಮಹಾ ಮಹಿಮೆಯುಳ್ಳದ್ದು ಎಂದು ಹೇಳುತ್ತಾರೆ ಎನ್ನುವ ಹಾಗಿಲ್ಲ. ವಸಿಷ್ಠರಿಗೆ ಹೇಗೆ ರಾಮಾವತಾರದ ವಿಷಯ ತಿಳಿದಿತ್ತೋ ಹಾಗೆಯೇ ವೇದವ್ಯಾಸರಿಗೂ ನಮ್ಮಾಳ್ವಾರರು ಕಲಿಯುಗದಲ್ಲಿ ಹುಟ್ಟುವ ವಿಷಯ ತಿಳಿದಿತ್ತು. ಶ್ರೀ ವೇದವ್ಯಾಸರು ತಮ್ಮ ಭಾಗವತದಲ್ಲಿ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಜನ್ಮ ತಾಳುವ ಸ್ಥಳದ ಬಗ್ಗೆ ಹೇಳಿದ್ದಾರೆ. ಅಂದಮೇಲೆ ಪಾದುಕೆಯು ಲೋಕಕ್ಷೇಮವನ್ನುಂಟು ಮಾಡುವವಳು ಎಂದು ಜ್ಞಾನಿಗಳೇ ಸತ್ಯವನ್ನು ನುಡಿದಿದ್ದಾರೆ ಎಂದು ಶ್ರೀ ವೇದಾಂತ ದೇಶಿಕರು ಹೇಳಿದ್ದಾರೆ. ಕಲೌ ಖಲು ಭವಿಷ್ಯಂತಿ ನಾರಾಯಣ ಪರಾಯಣಾಃ ಕ್ವಚಿತ್ ಕ್ವಚಿತ್ ಮಹಾಭಾಗಾಃ ದ್ರವಿಡೇಶು ಚ ಪೂರಿಶಃ ತಾಮ್ರಪರ್ಣಿ ನದಿ ಯತ್ರ ಕೃತಿಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಭಾಗ ಪ್ರಾಚೀನಶು ಮಹಾನದಿ. ಅರ್ಥ ಹೀಗಿದೆ: ದ್ರಾವಿಡ ದೇಶದಲ್ಲಿ
ಭಗವಾನ್ ನಾರಾಯಣನನ್ನು ತಲುಪಬಹುದೆಂಬ ಸತ್ಯವನ್ನು ಸಾರುವ ಆಳ್ವಾರರು ಕಲಿಯುಗದಲ್ಲಿ ವಿವಿಧ ಸ್ಥಳಗಳಲ್ಲಿ ಅವತಾರಗೊಳ್ಳುತ್ತಾರೆ. ತಾಮ್ರಪರ್ಣಿ ನದಿಯ ತೀರದಲ್ಲಿ ಕುರುಹೂರು ಶಟಗೋಪರೆಂಬ ಪ್ರಸಿದ್ಧರಾದ ನಮ್ಮಾಳ್ವಾರರು, ಪಾಲಾರ್ ನದಿ ತೀರದಲ್ಲಿ ಪೊಯ್ಗೈ, ಪೈ ಆಳ್ವಾರಗಳು, ಹೀಗೆ ವಿವಿಧ ನದಿ ತೀರಗಳಲ್ಲಿ ಯಾವ ಯಾವ ಆಳ್ವಾರಗಳು ಹುಟ್ಟುತ್ತಾರೆಂದು ಭಾಗವತದಲ್ಲಿ ಮೊದಲೇ ಶ್ರೀ ವೇದವ್ಯಾಸರು ನುಡಿದಿದ್ದಾರೆ. ಶ್ರೀಮನ್ನಾರಾಯಣನ ಪಾದರಕ್ಷೆಯಾದುದರಿಂದಲೇ ಶ್ರೀ ಪಾದುಕಾದೇವಿಗೆ ಲೋಕವನ್ನೇ ಕಾಪಾಡುವಂಥ ಮಹಿಮೆ ಇರುವುದು ಎಂಬುದನ್ನು ಶ್ರೀ ವೇದಾಂತ ದೇಶಿಕರು ಇಲ್ಲಿ ತರ್ಕಬದ್ಧವಾಗಿ ವಿವರಿಸಿದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.